ಕುಷ್ಟಗಿ ಕ್ಷೇತ್ರದ ಮಾಜಿ ಶಾಸಕರಾದ ಮುದಗಲ್ ಪಟ್ಟಣದ ದಿವಂಗತ ಎಂ ಗಂಗಣ್ಣನವರ ಜನ್ಮ ದಿನದ ಅಂಗವಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಭಿಮಾನಿ ಬಳಗದವರಿಂದ ಸೋಮವಾರ ಹಣ್ಣು ಬ್ರೆಡ್ ವಿತರಣೆ ಮಾಡಿದರು. ಮುದಗಲ್ ಪಟ್ಟಣದ ಮೇಗಳಪೇಟೆಯ ಶ್ರೀ ಜ್ಞಾನಪ್ಪಯ್ಯನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಎಂ ಗಂಗಣ್ಣನವರ ಭಾವಚಿತ್ರಕ್ಕೂ ಹೂ ಮಾಲೆ ಹಾಕಿ ಪೂಜೆ ಸಲ್ಲಿಸಿದರು. ನಂತರ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಿದರು. ಶಿಕ್ಷಣ ಪ್ರೇಮಿಯಾಗಿ ಹಾಗೂ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡಿದಂತಹ ದಿವಂಗತ ಎಂ ಗಂಗಣ್ಣನವರ ಆದರ್ಶದ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಎಂದು ಅಭಿಮಾನಿ ಬಳಗದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಂ ಗಂಗಣ್ಣ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ಹಿರೇಕುರುಬರ್, ಕಾರ್ಯದರ್ಶಿ ಶ್ರೀನಿವಾಸ್ ಖಾನಾಪುರಹಟ್ಟಿ, ಯುವ ಮುಖಂಡ ಪರಮಾನಂದ ಹೊಳೆಯಾಚಿ, ಸಣ್ಣ ಸಿದ್ದಯ್ಯ, ಮೌನೇಶ್ ಗಂಗಾಧರ್ ಯಾದವ್, ಹುಸೇನ್ ಬಾಷಾ, ಅಬ್ದುಲ್ ಖಾದರ್, ಮೌನೇಶ್ ಉಲ್ಲಪ್ಪ ಅಜ್ಜಿ, ನಿಂಗಪ್ಪ ಗುಡುಗುಂಟೆ, ಅಂಬರೀಶ್ ಚಕ್ಲಿ, ಗಂಗಾಧರ್, ಮೌನೇಶ್ ಶಿವನಗುತ್ತಿ ಸೇರಿದಂತೆ ನೂರಾರು ಜನರು ಇದ್ದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಮಾಜಿ MLA ಗಂಗಣ್ಣ ಸಾಬೂರ ಹುಟ್ಟುಹಬ್ಬ ಪ್ರಯುಕ್ತ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಣ್ಣು ಹಂಪಲ ವಿತರಣೆ. ಮೊದಲು ಜ್ಞಾನಪ್ಪಯ್ಯನ ಆಶೀರ್ವಾದದಿಂದ ಆ ತಾತನವರ ನೆರಳಿನಿಂದ ನಾವು ಒಂದು ಅವರು ಅಷ್ಟು ಬಳಕಾಗಲ್ಲ, ಅವರಷ್ಟು ಬಳಕಲ್ಲ, ಅದು ದೊಡ್ಡ ದೇವತಾ ಮನುಷ್ಯ, ಆತನ ಬೆಳಕಾಗಲ್ಲ. ಆತನ ಕೆಳಗೆ ಇರುವ ಸ್ವಲ್ಪ ಒಂದು ಯಾವ್ದಾರ ರೂಪದಾಗ ಆದ್ರೂ ನಾವು ಆತಗೆ ಸೇವೆ ಸಲ್ಲಿಸಮ್ಮ. ಸಾವಿರ ಹುಟ್ಟುಹಬ್ಬ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುದಗಲ್ ಭಾಗದ ಎಲ್ಲ ಅಭಿಮಾನಿಗಳ ವತಿಯಿಂದ ಹಣ್ಣು ಹಂಪಲ ವಿತರಣೆ ಮಾಡಲಾಗಿದೆ. ಹಣ್ಣು ಹಂಪಲ ವಿತರಣೆ ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲಾಗಿದೆ ಅಂತೇಳಿ ನಾನು ಎರಡು ಮುಗಿಸ್ತೇನೆ. ಜೈ ದಿವಂಗತ ಎಂ ಗಂಗಣ್ಣನವರ ಜನ್ಮದಿನದ ನಿಮಿತ್ತವಾಗಿ ನಾವು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್ ವಿತರಣೆ ಮಾಡಲಾಗಿದ್ದು, ಅವರ ಆದರ್ಶಗಳನ್ನು ನಾವೆಲ್ಲ ಜೀವನದಲ್ಲಿ ರೂಢಿಸಿಕೊಂಡು ಅವರ ಮಟ್ಟಕ್ಕೆ ನಾವು ಕೂಡ ಬೆಳೆಯೋಣ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸುತ್ತೆ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ವಿಕಾಸ ನ್ಯೂಸ್ ಚಾನಲ್ನಲ್ಲಿ ಈ ಒಂದು ಸಮಾಜ ಜಾಲತಾಣವನ್ನು ಅತ್ಯುನ್ನತವಾಗಿ ಬೆಳೆದು ಎಲ್ಲ ರೀತಿಯಿಂದ ಅನುಕೂಲ ಆಗಲಿ, ಆ ಸದ್ಗುರುವಿನ ಆಶೀರ್ವಾದ ಆ ಒಂದು ಚಾನಲ್ ಮೇಲೆ ಇರಲಿ, ಇದರ ಉಪಯೋಗವ ಎಲ್ಲ ಸಾರ್ವಜನಿಕರಿಗೆ, ಸದ್ಭಕ್ತರಿಗೆ ದೇಶಾದ್ಯಂತ ಸಿಗಲಿ ಅನ್ನುವಂಥದ್ದು ನಮ್ಮ ಆಶೀರ್ವಾದ ಸಂದೇಶ ಇರ್ತದೆ. ರೈಟ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು.